ಜಸ್ಟ್ ಬರೀ ಎಮ್ ಎಲ್ ಎನ ಟಾರ್ಗೆಟ್ ಮಾಡ್ತಿದ್ದಾವೆ. ಎಮ್ ಎಲ್ ಎ ಅವರು 10 ಸಲ ಸದನದಲ್ಲಿ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಹೋರಾಟಗಳು ಪ್ರತಿ ಹಂತದಲ್ಲೂ ಅಧಿಕಾರಿ ವರ್ಗದಲ್ಲಿ ಮಾಡ್ತಾನೆ ಬಂದಿದ್ದಾವೆ. ನಮ್ಮ ತಾಲೂಕಲ್ಲಿ, ಹೊಸಕೋಟೆ ತಾಲೂಕಲ್ಲಿ 1 ಲಕ್ಷ ಜನ ಮತ ಹಾಕಿದ್ದಾವೆ MP ಅವ್ರಿಗೆ. 1 ಲಕ್ಷ ಜನಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಕೊಳ್ಳು ಬ್ರಿಡ್ಜ್ ಸಮಸ್ಯೆ ಬಗ್ಗೆ ಮಾನ್ಯ ಸುಧಾಕರ್ ಅವರು ಯಾವತ್ತಾದರೂ ಬಂದು ಕೇಂದ್ರದಲ್ಲಿ ಹೋಗಿ ಮಿನಿಸ್ಟ್ರ ಜೊತೆ, ಅವ್ರದೇ ಸರ್ಕಾರ, BJPದೇ ಸರ್ಕಾರ ಇದೆ, ಸುಧಾಕರ್ ಅವರು ಹೋಗಿ ಯಾವತ್ತಾದ್ರೂ ಒಂದು ದಿನ ಹೋಗಿ ಈ ಕೊಳ್ಳು ವಿಷಯನ ಕೇಂದ್ರದಲ್ಲಿ ಪ್ರಸ್ತಾಪ ಮಾಡಿದಾರ ಸದನ? ಇದು ಕೊಳ್ಳು ಬ್ರಿಡ್ಜ್ ಸಮಸ್ಯೆ ಅನ್ನೋದು ಅದು ಇವತ್ತಿಂದ ಸೃಷ್ಟಿಯಾಗಿರುವಂಥ ಸಮಸ್ಯೆ ಅಲ್ಲ. ಹಲವಾರು ವರ್ಷಗಳಿಂದ ಜನಗಳ ಮಧ್ಯೆ ಇದೊಂದು ಸಮಸ್ಯೆ ಖಂಡಿತವಾಗ್ಲೂ ಇದೆ. ಎಲ್ರಿಗೂ ಬೇಕಾಗಿರುವಂಥ ಬ್ರಿಡ್ಜ್ ಕೆಲಸನೇ. ಬಟ್ ಎಲ್ರಿಗೂ ಬೇಕು, ಅದು ಯಾಕೆ ತಡ ಆಗ್ತಿದೆ ಅನ್ನೋದ್ರ ಬಗ್ಗೆ ಯಾವನೂ ಆಲೋಚನೆ ಮಾಡ್ತಾಯಿಲ್ಲ. ಬರೀ ನಾವು MLN ಬ್ಲೇಮ್ ಮಾಡಿ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ಇಲ್ಲಿ ಇಷ್ಟೇ ನಡೀತಾ ಇದೆ. ಬಟ್ ಯಾಕೆ ಈ ಇಶ್ಯೂ ಇನ್ನೂ ತಡವಾಗಿ ಇದೆ, ಬಟ್ ಯಾಕೆ ಇನ್ನೂ ಇದು ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಯಾವನೂ ಕೂಲಂಕುಷವಾಗಿ ದಾಖಲೆ ಸಮೇತ ಯಾವ ಮಾತಾಡ್ತಲ್ಲ. ಜಸ್ಟ್ ಬರೀ ಎಮ್ ಎಲ್ ಎನ ಟಾರ್ಗೆಟ್ ಮಾಡ್ತಿದ್ದಾವೆ. MLA ಯಾಕೆ ವರ್ಕ್ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಇದೇ ಬಚ್ಚೇಗೌಡರು MP ಆಗಿದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನಿತಿನ್ ಗಡ್ಕರಿಯವನ್ನ ಹಲವಾರು ಬಾರಿ MLA ಅವ್ರ ಜೊತೆ ಹೋಗಿ ಹಲವಾರು ಬಾರಿ ಭೇಟಿಯಾಗಿ ಈ ಕೊಳ್ಳು ಬ್ರಿಡ್ಜ್ ವಿಚಾರವಾಗಿ ಪ್ರಸ್ತಾಪ ಮಾಡಿ MP ಆಗಿದ್ದಾಗ ಬಚ್ಚೇಗೌಡರು ನೆರವು ಕೇಳ್ಕೊಂಡು ಬಂದಿದ್ದಾರೆ. ಬಟ್ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸ್ಪಂದನೆ ಬರುವಂಥ ರೀತಿ ಉತ್ತರ ಯಾವುದೇ ಕಾರಣಕ್ಕೂ ಬಂದಿಲ್ಲ. 41 ಕೋಟಿ ಏನು 2018ರಲ್ಲಿ ಕೇಂದ್ರ ಸರ್ಕಾರ ಟೆಂಡರ್ ಮಾಡಿತ್ತು, ಅದ್ರ ಮೇಲೆ ಒಂದು ನ್ಯಾಯ ಪೈಸಾ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿರೋದನ್ನು ಶರತ್ ಬಚ್ಚೇಗೌಡರು ಸದನದಲ್ಲೂ ಉತ್ತರ ಕೊಟ್ಟಿದ್ದಾರೆ. ಉಳಿಕೆ 57 ಕೋಟಿ ಬಜೆಟು ಶಾಸಕರು ದಿನ ಬೆಳಗ್ಗೆ ಆಫೀಸ್ ತಿರುಗಾಡಿ ಕೊಳ್ಳು ಬ್ರಿಡ್ಜ್ ಸಮಸ್ಯೆನ ಬಗೆಹರಿಸಲೇಬೇಕು ಅನ್ನೋ ಕಾರಣದಿಂದ PWD ಮಿನಿಸ್ಟ್ರನ್ನ ಕೊಳ್ಳು ಗೇಟ್ ಕರ್ಕೊಂಬಂದು ಸ್ಥಳ ಪರಿಶೀಲನೆ ಮಾಡಿ 51 ಕೋಟಿ ಅಮೌಂಟನ್ನು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿಸಿ, ಈಗ ಮೊನ್ನೆ 51 ಕೋಟಿ ಸ್ಟೇಟ್ ಗೌರ್ಮೆಂಟ್ 54 ಕೋಟಿ ಸ್ಟೇಟ್ ಗೌರ್ಮೆಂಟ್ ಏನು ಬಜೆಟ್ ಇತ್ತು ಅದನ್ನು ರಿಲೀಸ್ ಮಾಡಿದ್ದಾವೆ. ಕ್ಯಾಬಿನೆಟ್ ಅಪ್ರೂವಲ್ ಒಂದು ವರ್ಷದಿಂದಗಡೆನೇ ಆಗಿದೆ. ಕೇಂದ್ರ ಸರ್ಕಾರದಿಂದ ಯಾಕೆ ಅವ್ರು ಕೊಟ್ಟಿರೋ ಅಮೌಂಟ್ನ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಮೂಲ ಕಾಡ್ತವೆ ಪ್ರಶ್ನೆ. ಯಾವೊಬ್ಬ ಜನಪ್ರತಿನಿಧಿ ಸಹ MP ಅವ್ರನ್ನ ಕ್ವಶನ್ ಮಾಡ್ತಾ ಇಲ್ಲ. ಯಾಕೆ MP ಅವ್ರನ್ನ ಕ್ವಶನ್ ಮಾಡ್ತಾ ಇಲ್ಲ? 2 ವರ್ಷ ಆಯಿತು ಮಿಸ್ಟರ್ ಸುಧಾಕರ್ ಅವ್ರು ಗೆದ್ದು 2 ವರ್ಷ ಆಯಿತು. ಇವತ್ತು ತನಕ ನಮ್ಮ ತಾಲೂಕಲ್ಲಿ, ಹೊಸಕೋಟೆ ತಾಲೂಕಲ್ಲಿ 1 ಲಕ್ಷ ಜನ ಮತ ಹಾಕಿದ್ದಾವೆ MP ಅವ್ರಿಗೆ. 1 ಲಕ್ಷ ಜನಕ್ಕೆ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಕೊಳ್ಳು ಬ್ರಿಡ್ಜ್ ಸಮಸ್ಯೆ ಬಗ್ಗೆ ಮಾನ್ಯ ಸುಧಾಕರ್ ಅವರು ಯಾವತ್ತಾದರೂ ಬಂದು ಕೇಂದ್ರದಲ್ಲಿ ಹೋಗಿ ಮಿನಿಸ್ಟ್ರ ಜೊತೆ, ಅವ್ರದೇ ಸರ್ಕಾರ, BJPದೇ ಸರ್ಕಾರ ಇದೆ, ಆದ್ರೂ ಒಂದು ದಿನ ಹೋಗಿ ಈ ಕೊಳ್ಳು ವಿಷಯನ ಕೇಂದ್ರದಲ್ಲಿ ಪ್ರಸ್ತಾಪ ಮಾಡಿದಾರ ಸದನದಲ್ಲಿ, ಸಂಸತ್ತಲ್ಲಾಗಿರ್ಬೋದು. ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? MLA ಇದು ಹಲವಾರು ಬಾರಿ ನಿದರ್ಶನಗಳು ಕೊಡ್ತೀನಿ, ಉದಾಹರಣೆ ಸಮೇತ ಕೊಡ್ತೀನಿ ನಾನು. MLA ಅವರು 10 ಸಲ ಸದನದಲ್ಲಿ ಮಾತಾಡಿದ್ದಾರೆ, ಎಷ್ಟೋ ಸಲ ಸದನದಲ್ಲಿ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಹೋರಾಟಗಳು ಪ್ರತಿ ಹಂತದಲ್ಲೂ ಅಧಿಕಾರಿ ವರ್ಗದಲ್ಲಿ ಮಾಡ್ತಾನೆ ಬಂದಿದ್ದಾವೆ. ಯಾಕೆ MP ಅವರು ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ? ಈಗ ಸ್ಟೇಟ್ ಗೌರ್ಮೆಂಟಿಂದ 54 ಕೋಟಿ ರಿಲೀಸ್ ಆಗೋಗಿದೆ. ಸೆಂಟ್ರಲ್ ಗೌರ್ಮೆಂಟಿಂದ 41 ಕೋಟಿ ಸಮಥಿಂಗ್ ಅವ್ರು ಕೊಡಬೇಕಾಗಿರೋ ಅಮೌಂಟ್ ಕೊಟ್ಟರೆ ಕ್ಲಿಯರ್ ಅಲ್ವಾ, ಕೆಲಸ ಸ್ಟಾರ್ಟ್ ಮಾಡ್ಬೋದಲ್ವಾ?